ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಾರ್ಮರ್ಸ್ ಅಂಡ್ ಶುಭಾಕರ. ಇವತ್ತು ನಾನು ಹೇಳ್ತಿರೋ ವಿಷಯ ಹೊಲಿಗೆ ಯಂತ್ರದ ಬಗ್ಗೆ. ಹೊಲಿಗೆ ಯಂತ್ರ ಅಂದರೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರನ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಅದು ಯಾವ ಜಿಲ್ಲೆಯವರಿಗೂ ಕೊಡ್ತಾಯಿದ್ದಾರೆ ಮತ್ತು ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಅದಕ್ಕೆ ಬೇಕಾದ ದಾಖಲಾತಿಗಳೇನು, ನೀವೇ ನಿಮ್ಮ ಮನೆಯಲ್ಲಿ ಸ್ವತಃ ನೀವೇ ಅಪ್ಲೈ ಮಾಡ್ಕೋಬೋದು. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದಲ್ಲಿ ಸಂಪೂರ್ಣವಾಗಿ ನೋಡಿ. ಯಾಕೆ ಅಂದರೆ ಇದು ಕಂಪ್ಲೀಟ್ ಪ್ರೋಸೆಸ್ ಹೇಳ್ಕೊಡ್ತೀನಿ. ಫಸ್ಟು ನೀವು ರಿಜಿಸ್ಟ್ರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ರಿಜಿಸ್ಟ್ರ್ ಆಗಿಲ್ಲ ಅಂದರೆ ಯಾವುದು ಸೇವಾ ಸಿಂಧು ಪೋರ್ಟಲ್ ಅದು ರಿಜಿಸ್ಟ್ರ್ ಮಾಡ್ಕೊಳ್ಳೋದು ಮತ್ತು ಲಾಗಿನ್ ಆಗೋದು ಮತ್ತು ಯಾವ ರೀತಿ ಅಪ್ಲೈ ಮಾಡೋದು, ಏನೇನು ದಾಖಲಾತಿಗಳು ಬೇಕು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ. ಟೈಲರಿಂಗ್ ಸರ್ಟಿಫಿಕೇಟ್ ಇದ್ದಂಥವ್ರು ಅಪ್ಲೈ ಮಾಡ್ಬೋದು. ಆ ಟೈಲರಿಂಗ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಯಾವ ರೀತಿ ತಗೋಬೋದು ನೀವು, ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಮತ್ತು ಇವಾಗ ಫಸ್ಟ್ ನಾವು ಯಾವುದಾದ್ರು ಒಂದು ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಇಲ್ಲಿ ಸೇವಾ ಸಿಂಧು ಲಾಗಿನ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದ್ರೆ ಫಸ್ಟ್ ಆಪ್ಷನ್ಸ್ ಬರುತ್ತೆ ನೋಡಿ, ಸೇವಾ ಸಿಂಧು ಕರ್ನಾಟಕ ಸರ್ಕಾರ ಅಂದ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲೈ ಮಾಡಿದ್ದವರು ಆಲ್ರೆಡಿ ಅಂದರೆ ಅಕೌಂಟ್ ಕ್ರಿಯೇಟ್ ಆಗಿದ್ದಂಥವ್ರು ಸೇವಾ ಸಿಂಧುಲಿ ನೀವು ಡೈರೆಕ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಕೊಟ್ಟು ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಲಾಗಿನ್ ಆಗ್ಬೋದು. ಈಗ ಕೆಲವರು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾಯಿರ್ತೀರ, ನಿಮ್ಮದು ಸೇವಾ ಸಿಂಧು ಅಕೌಂಟ್ ಇರಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಕೆಳಗಡೆ ಕಾಣ್ತಾರೆ ಕ್ಯಾಪ್ಚಾ ಎಂಟ್ರಿ ಮಾಡಿ, ಕರೆಕ್ಟಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ ಇಲ್ಲಿ ಆಧಾರ್ ಲಿಂಕ್ಡ್ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಇದೆಯಲ್ಲ ಬಟನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಫೋನ್ ನಂಬರ್ ಕೇಳುತ್ತೆ. ನಿಮಗೆ ಯಾವುದಿದೆ ಫೋನ್ ನಂಬರ್ ಅದನ್ನು ಎಂಟ್ರಿ ಮಾಡಿ. ಫೋನ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಅನ್ನೋದಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ ಎಂಟ್ರಿ ಮಾಡಿರೋಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿ ಮತ್ತು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪರ್ಮಿಷನ್ಸ್ ಕ್ಲಿಕ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಇದೆಯಲ್ಲ, ಚೆಕ್ ಬಾಕ್ಸ್ಗಳಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಏನಿದೆ ಅದನ್ನು. ಆಮೇಲೆ ಕೆಳಗಡೆ ಬಂದು ಅಲೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದು ಪ್ರೋಸೆಸ್ ಆಗ್ತಾಯಿರುತ್ತೆ. ಒಂದು ನಿಮಿಷ ವೆಯ್ಟ್ ಮಾಡಿ. ಸೊ ನೋಡಿ ಇವಾಗ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಯಿತು. ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಇಮೇಲ್ ID ಇದ್ದರೆ ಇಮೇಲ್ IDನೂ ಕೊಡ್ಬೋದು, ಮ್ಯಾಂಡೇಟ್ರಿ ಇಲ್ಲ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಏನು ಅಂದರೆ 9 ಲೆಟರ್ ಇರಲೇಬೇಕು, ಕ್ಯಾರೆಕ್ಟರ್ ಇರಲೇಬೇಕು. ಒಂದು ಅಟ್ಲೀಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಒಂದು ನ್ಯೂಮರಿಕ್ ಇರಬೇಕು, ಒಂದು ಸ್ಮಾಲ್ ಇರಬೇಕು, ಒಂದು ಅಪ್ಪರ್ ಕೇಸ್. ಈ ರೀತಿಯಾಗಿ ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀರಲ್ಲ, ಈ ರೀತಿಯಾಗಿ ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕ್ರಿಯೇಟ್ ಮಾಡ್ಕೊಂಡು ಒಂದು ಕೆಳಗಡೆ ಕಾಣ್ತಿರೋ ಕ್ಯಾಪ್ಚನ ಕರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ, ಐ ಅಗ್ರಿ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಬಿಟ್ಟು ಸಬ್ಮಿಟ್ ಅಂದಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ನಿಮ್ಮದು. ಇಲ್ಲಿ ನೀವು ನೋಡಿ OTP ಬರುತ್ತೆ, OTP ವಿತ್ ವೆರಿಫಿಕೇಷನ್ ಲಿಂಕ್ ಓಕೆ ಅಂತ ಕೊಡಿ. ಆ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. OTPನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡಿದ್ರೆ ಸಕ್ಸಸ್ ಆಯಿತು. ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್. ಇಲ್ಲಿಗೆ ನಿಮ್ಮದೊಂದು ರಿಜಿಸ್ಟ್ರೇಷನ್ ಮಾಡೋ ಅಂಥದ್ದು ಪ್ರೋಸೆಸ್ಸು ಸೇವಾ ಸಿಂಧುವಲ್ಲಿ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟು ನಾವು ಮತ್ತೆ ಮೇನ್ ಪೇಜಿಗೆ ಹೋಗಬೇಕಾಗತ್ತೆ. ಇಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡಿರ್ತೀರಲ್ಲ ಅದನ್ನು ಫೋನ್ ನಂಬರ್ ಎಂಟ್ರಿ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ಒಂದು OTP ಬರುತ್ತೆ. ಆ OTP ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಕಾಣ್ತಿರೋ ಕ್ಯಾಪ್ಚನ ಕರೆಕ್ಟಾಗಿ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಕೆಲವರಿಗೆ ಡೈರೆಕ್ಟ್ ಆಗುತ್ತೆ, ಇಲ್ಲಿ ಕೆಲವರಿಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಮತ್ತೆ ಫೋನ್ ನಂಬರ್ ಎಂಟ್ರಿ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ, OTPನ ಎಂಟ್ರಿ ಮಾಡಿ, ಕರೆಕ್ಟಾಗಿ ಕಾಣ್ತಿರೋ ಕ್ಯಾಪ್ಚನ ಎಂಟ್ರಿ ಮಾಡಿ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇವಾಗ ಡೈರೆಕ್ಟ್ ನಿಮ್ಮದು ಲಾಗಿನ್ ಆಗುತ್ತೆ, ಸೇವಾ ಸಿಂಧು ಪೇಜ್ಗೆ ಲಾಗಿನ್ ಆಗುತ್ತೆ. ಇದು ಸೇವಾ ಸಿಂಧು ಪೇಜು. ನೀವು ಎಂಟ್ರಿ ಮಾಡಿರೋ ನಿಮ್ಮ ನೇಮ್ ಕಾಣ್ತಿರುತ್ತೆ ಸೈಡಲ್ಲಿ. ಮತ್ತು ಹಾಗೆ ಈ ಕಡೆ ಬಂದರೆ ಸರ್ವಿಸಸ್ಗಳು ಕಾಣುತ್ತೆ. ನಿಮ್ಮದು ಏನೇನು ಸೇವಾ ಸಿಂಧು ಸರ್ವಿಸಸ್ ಇದೆ, ಮ್ಯಾನೇಜ್ ಪ್ರೊಫೈಲು, ಅಪ್ಲೈ ಫಾರ್ ಸರ್ವಿಸಸ್ಸು, ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್, ಮೆಸೇಜಸ್ ಆ್ಯಂಡ್ ಅಲರ್ಟು, ಈ ರೀತಿಯಾಗಿ ಬರುತ್ತೆ. ವ್ಯೂ ಸ್ಟೇಟಸ್ ಅಪ್ಲಿಕೇಶನು, ನಾವು ಅಪ್ಲಿಕೇಶನ್ ಅಪ್ಲೈ ಮಾಡಿದರೆ ಅದು ಸ್ಟೇಟಸ್ ನೋಡೋದು. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಹೋಗಿ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮ್ಮದು ಅಪ್ಲೈ ಮಾಡಬೇಕು ನಾವು ಇವಾಗ. ಹಾಗಾಗಿ ನೋಡಿ ಈ ಥರ ತುಂಬ ಸರ್ವಿಸ್ಗಳು ಬರುತ್ತೆ, ತುಂಬ ಸರ್ವಿಸ್ ಇರುತ್ತೆ, ತುಂಬ ಪೇಜಸ್ ಇರುತ್ತೆ. ಹಾಗಾಗಿ ನಾವು ಹುಡ್ಕೋದಕ್ಕಾಗಲ್ಲ ನಮ್ಮದನ್ನು. ಹಾಗಾಗಿ ಸರ್ಚ್ ಅಂತ ಇದೆಯಲ್ಲ ಅಲ್ಲಿ ನೀವು SEW ಸೀವಿಂಗ್ ಮಿಷಿನ್ ಅಂತ ಸರ್ಚ್ ಮಾಡೋದು. SEW ಅಂತ ಸರ್ಚ್ ಮಾಡಿ ಕೆಳಗಡೆ ಬಂದರೆ ಲಾಸ್ಟಲ್ಲಿ 10ನೇ ಆಪ್ಷನ್ ಇದೆ ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಕ್ ಸೀವಿಂಗ್ ಮಿಷಿನ್ ಟು ದಿ ಬೆನಿಫಿಷರಿ ಅಂತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಅಪ್ಲೈ ಮಾಡೋಂಥ ಪೇಜು. ಇಲ್ಲಿ ತುಂಬ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಅರ್ಜಿದಾರರಿಗೆ ಪ್ರಮುಖ ಸೂಚನೆಗಳು ಇವುಗಳನ್ನು ನಮೂದಿಸಿ ಅಂತ ಕೊಟ್ಟಿರ್ತಾರೆ. ಅದನ್ನೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ, ಏನೇನು ಬೇಕು ಅನ್ನೋದು. ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜನ್ಮ ದಿನಾಂಕ ನಮೂದಿಸಿರುವ ದಾಖಲೆ ಹೊಂದಬೇಕಾಗುತ್ತೆ, TC ಯಾವುದಾದ್ರೂ. ಶೈಕ್ಷಣಿಕ ಅರ್ಹತೆ, ನೀವು ಓದಿಲ್ಲದಿದ್ದರೂ ಅಪ್ಲೈ ಮಾಡ್ಬೋದು, ಓದಿದರೆ ಅದು ಒಂದು ಅಂಕಪಟ್ಟಿ. ಜಾತಿ ಪ್ರಮಾಣಪತ್ರ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಮಾತ್ರ ಜಾತಿ ಪ್ರಮಾಣಪತ್ರ ಅಪ್ಲೈ ಮಾಡಬೇಕು, ಬೇರೆಯವರಿಗಿಲ್ಲ.
ಪಡಿತರ ಚೀಟಿ ಕಂಪಲ್ಸರಿ ಇರುತ್ತೆ. ಮತದಾರರ ಗುರುತಿನ ಚೀಟಿ ಅಂದರೆ ಎಪಿಕ್ ಕಾರ್ಡು ನಿಮ್ಮ ಹತ್ರ ಇಲ್ಲ ಅಂದರೆ ಯಾವ ಥರ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಅದು ವೀಡಿಯೋ ಇದೆ, ಅದನ್ನು ನೋಡಿ ನೀವು ಎಪಿಕ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು, ಮತದಾರ ಗುರುತಿನ ಚೀಟಿನ. ಹಾಗೆ ಆಯಾ ಗ್ರಾಮ ಪಂಚಾಯಿತಿ, ಇದು ತುಂಬ ಇಂಪಾರ್ಟೆಂಟು, ಅಭಿವೃದ್ಧಿ ಅಧಿಕಾರಿಗಳಿಂದ ದೃಢೀಕರಣ ಪ್ರಮಾಣ ಪತ್ರ ಪಡಿಬೇಕು. ಇದು ಎಲ್ಲಿ ಪಡಿಬೇಕು ಅಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಹೋಗ್ಬಿಟ್ಟು ಅಲ್ಲಿ PDO ಇಲ್ಲ ಸೆಕ್ರೆಟರಿ ಹತ್ರ ನೀವೊಂದು ತೊಗೋಗ್ಬೇಕು, ಪ್ರಮಾಣ ಪತ್ರನ ತಗೊಂಡೋಗ್ಬೇಕು. ಅಲ್ಲಿ ಸಿಗಲ್ಲ, ನೀವೆಲ್ಲ ಜೆರಾಕ್ಸ್ ಅಂಗಡಿಲೋ ಇಲ್ಲ ಅಂದರೆ ಆನ್ಲೈನೆಲ್ಲ ಸಿಗುತ್ತೆ, ಅದನ್ನು ತಗೊಂಡೋಗ್ಬಿಟ್ಟು ಅದರಲ್ಲಿ ಫಿಲ್ ಮಾಡ್ಕೊಂಡು ಅಲ್ಲಿ ನೀವೊಂದು ಟೈಲರಿಂಗ್ ಮಾಡಿರ್ತಿರಲ್ಲ, ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಆ ಸರ್ಟಿಫಿಕೇಟು ಆ ದೃಢೀಕರಣ ಪತ್ರ ಎರಡನ್ನೂ ತಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅವ್ರು ನೋಡಿ ನೀವು ಹೌದು ಮಾಡಿದರೆ ಟೈಲರಿಂಗ್ ಸರ್ಟಿಫಿಕೇಟು ಇದೆ ನಿಮ್ಮ ಹತ್ರ ಅಂತ ಒಂದು ಸೀಲು ಸಿಗ್ನೇಚರ್ ಹಾಕ್ಕೊಡ್ತಾರೆ. ಅದು ಇರಬೇಕು ಕಂಪಲ್ಸರಿ. ಮತ್ತು ಯಾರು ಅಪ್ಲೈ ಮಾಡೋಂಗಿಲ್ಲ ಅಂದರೆ ಸರ್ಕಾರಿ ನೌಕರರು ಮತ್ತು ಅವಲಂಬಿತರು, ಅದಕ್ಕೆ ಅವಲಂಬಿತ ಆಗಿರ್ತಾರಲ್ಲ, ಅವ್ರ ಫ್ಯಾಮಿಲಿ ಇರ್ತಾರಲ್ಲ, ಅವರು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋಂಗೆ ಇರಲ್ಲ. ಮತ್ತು ನಿಮ್ಮದು ಹಾಗೆ ಟೈಲರಿಂಗ್ ಸರ್ಟಿಫಿಕೇಟ್ ಯಾರ ಹತ್ರ ಇಲ್ಲ ಅವರು ನನಗೆ ಕಾಮೆಂಟ್ ಹಾಕಿ, ನಾನು ಹೇಳ್ತೀನಿ ಯಾವ ರೀತಿ ತೊಗೋಬೋದು ಟೈಲರಿಂಗ್ ಸರ್ಟಿಫಿಕೇಟ್ ಅಂತ. ಮತ್ತು ಇನ್ನೊಂದೇನೋ, ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಈ ದಾಖಲಾತಿಗಳನ್ನು ಇಟ್ಕೋಬೇಕು. ಪಾಸ್ಪೋರ್ಟ್ ಸೈಜು JPG ಫಾರ್ಮೆಟಲ್ಲಿ ಇರಬೇಕು. ಈ ರೀತಿಯಾಗಿ ಪ್ರತಿಯೊಂದನ್ನು ನೀವು ರೆಡಿ ಮಾಡಿಕೊಂಡು ಇವಾಗ ಅರ್ಜಿ ಸಲ್ಲಿಸೋಣ. ಅರ್ಜಿ ಸಲ್ಲಿಸೋದು ಯಾವ ರೀತಿ, ಯಾವ ಜಿಲ್ಲೆಯವ್ರಿಗೆ ಬಿಟ್ಟಿದ್ದಾರೆ ಅಂದರೆ ಕೇವಲ 7 ಜಿಲ್ಲೆಯವ್ರಿಗೆ ಮಾತ್ರ ಬಿಟ್ಟಿದ್ದಾರೆ. ಅದು ಯಾವುದ್ಯಾವುದು ಅಂದರೆ ಬಾಗಲಕೋಟೆ, ಒಂದು ಬೀದರು, ಮತ್ತು ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ರಾಯಚೂರು, ವಿಜಯಪುರ. ಇದರಲ್ಲಿ ಕೊನೆ ದಿನಾಂಕ ಯಾವತ್ತು ಅಂದರೆ 30ನೇ ತಾರೀಕು ಈ ತಿಂಗಳು, ಅಂದರೆ ಸೆಪ್ಟೆಂಬರ್ 30 ಕೊನೆ ದಿನಾಂಕ ಆಗಿರುತ್ತೆ. ವಿಜಯಪುರದವರಿಗೆ ಇವತ್ತು ಸ್ಟಾರ್ಟ್ ಆಗುತ್ತೆ. ಬೇರೆ ಜಿಲ್ಲೆಯಲ್ಲೂ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಮತ್ತು ಇದರಲ್ಲಿ ಬಾಗಲಕೋಟೆಯವರಿಗೆ 26ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನೋಡಿ, ಈ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸು, ನಿಮ್ಮ ಒಂದು ಗ್ರೂಪ್ ಅವ್ರಿಗೆ ಶೇರ್ ಮಾಡಿ, ಯಾಕೆಂದರೆ ಅವರಿಗೂ ಅನುಕೂಲ ಆಗಲಿ, ಅವರು ಅಪ್ಲೈ ಮಾಡ್ಬೋದು. ಇದು ಎಲೆಕ್ಟ್ರಿಕ್ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಆಗಿರೋದ್ರಿಂದ ತುಂಬ ಯೂಸ್ ಆಗುತ್ತೆ. ಈಗ ನೋಡಿ, ನಾನು ಒಂದು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೆಲೆಕ್ಟ್ ಮಾಡಿಕೊಂಡು ಅರ್ಜಿದಾರರ ಗ್ರಾಮ ಪಂಚಾಯತಿ ಹೆಸರನ್ನು ಹಾಕಬೇಕಾಗುತ್ತೆ. ಗ್ರಾಮ ಪಂಚಾಯತಿ ಅವರು ಯಾವ ಗ್ರಾಮ ಪಂಚಾಯತಿಗೆ ಬರ್ತೀರೋ ನೀವು ಆ ಹೆಸರನ್ನು ಅಲ್ಲಿ ಎಂಟ್ರಿ ಮಾಡಿ. ಆಮೇಲೆ ಅರ್ಜಿದಾರರ ಹೆಸರು, ಯಾರ ಹೆಸರಿಗೆ ಅಪ್ಲೈ ಮಾಡ್ತಾಯಿದ್ದೀರಾ ಅವ್ರದ್ದು ಒಂದು ಹೆಸರನ್ನು ಅಲ್ಲಿ ಟೈಪ್ ಮಾಡಿ. ಆಮೇಲೆ ಗಂಡನ ಹೆಸರು ಅಥವಾ ತಾಯಿ ಹೆಸರು ಇಲ್ಲ ತಂದೆ ಹೆಸರು, ಮದುವೆ ಆಗಿದರೆ ಗಂಡ, ಇಲ್ಲ ಅಂದರೆ ತಾಯಿ ಹೆಸರು ತಂದೆ ಹೆಸರನ್ನ ಅಲ್ಲಿ ಟೈಪ್ ಮಾಡಿ. ಆಮೇಲೆ ನೆಕ್ಸ್ಟು ಲಿಂಗ, ಹೆಣ್ಣು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಜಾತಿ, ಪ್ರವರ್ಗ, ನೀವು ಯಾವುದಕ್ಕೆ ಬರ್ತೀರಾ, SC ST ಜನರಲ್ಲು ಮತ್ತು ಅಲ್ಪಸಂಖ್ಯಾತರು ಈ ರೀತಿ ಇರುತ್ತೆ. ಮತ್ತು OBC ಸಾಮಾನ್ಯ ಇರುತ್ತೆ, ಸಾಮಾನ್ಯ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದಕ್ಕೆ ಬರ್ತೀರ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹುಟ್ಟಿದ ದಿನಾಂಕ ಯಾವುದಕ್ಕೆ ಬರ್ತೀರಾ, ನಿಮ್ಮದು ಹುಟ್ಟಿದ ದಿನಾಂಕ ಯಾವುದು, ಯಾವ ಡೇಟ್ ಇದೆ ಅದನ್ನು ನೋಡಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಹಾಗೆ ಕೆಳಗಡೆ ಬಂದರೆ ನೋಡಿ, ಇಲ್ಲಿ ಮೊಬೈಲ್ ನಂಬರು ಇಂಪಾರ್ಟೆಂಟ್ ಇರುತ್ತೆ. ಒಂದು ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ಡ್ ಫೋನ್ ನಂಬರ್ ಏನಿರುತ್ತೆ ಅದನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟು ವಿಳಾಸ, ಇಮೇಲ್ ID ನಿಮ್ಮ ಹತ್ರ ಇದ್ದರೆ ಇಮೇಲ್ ವಿಳಾಸ ಇದ್ದರೆ ಹಾಕಿ, ಇಲ್ಲಾಂದರೆ ತೊಂದರೆ ಇಲ್ಲ. ನಿಮ್ಮ ರಾಜ್ಯದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ವಿಳಾಸ, ಮನೆ ನಂಬರು, ಕಾಲೋನಿ, ನಿಮ್ಮದು ಜಮೀನು ಗುರುತು, ಈ ರೀತಿಯಾಗಿ ನಿಮ್ದು ಏನಿರುತ್ತೆ ಆಧಾರ್ ಕಾರ್ಡಲ್ಲಿ ಆ ರೀತಿಯಾಗಿ ಎಂಟ್ರಿ ಮಾಡಿ. ಇನ್ನು ನೆಕ್ಸ್ಟ್ ಲೈನಲ್ಲಿ ವಿಳಾಸ, ನಗರ, ಗ್ರಾಮ, ತಾಲೂಕು ಇದೆಯಲ್ಲ ಅದು ನಿಮ್ದು ಯಾವುದು ಬರುತ್ತೆ ಅದನ್ನು ಎಂಟ್ರಿ ಮಾಡಿ. ಕೆಳಗಡೆ ಪಿನ್ ಕೋಡನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ. ಆಮೇಲೆ ನೆಕ್ಸ್ಟು ವಿದ್ಯಾರ್ಹತೆ ನಿಮ್ಮದು ಯಾವುದಿದೆ, 8ನೇ ತರಗತಿ, 9ನೇ ತರಗತಿ, 10ಕ್ಕಿಂತ ಮೇಲೆ ಹೆಚ್ಚಿನ ವಿದ್ಯಾರ್ಹತೆ, ಯಾವುದೇ ವಿದ್ಯಾರ್ಹತೆ ಹೊಂದಿರೋದಿಲ್ಲ, ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ನಿಮ್ದು ಯಾವುದಿದೆ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 10ನೇ ತರಗತಿಗಿಂತ ಹೆಚ್ಚಿನ ವಿದ್ಯಾರ್ಹತೆ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ನೆಕ್ಸ್ಟು ಪ್ರಮಾಣ ಪತ್ರಗಳು ಏನೇನಿದೆ, ನೀವು ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರವನ್ನು ಹೊಂದಿದ್ದೀರಾ, ಹೌದು ಇರಲೇಬೇಕದು, ಇಲ್ದವ್ರು ಅಪ್ಲೈ ಮಾಡೋದಕ್ಕಾಗಲ್ಲ. ನೀವು ವಿಕಲಚೇತನರಾಗಿದ್ದೀರಾ, ಇಲ್ಲ, ಇದ್ದವರಂತರೂ ಹೌದು ಅಂತ ಕೊಡ್ಬೋದು. ನಿಮ್ದು ಏನಿದೆ ಅದನ್ನು ಎಂಟ್ರಿ ಮಾಡ್ತಾ ಹೋದ್ರಾಯ್ತು. ಆಯಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ವೃತ್ತಿ ಪಡೆದಿರುವ ಬಗ್ಗೆ ದೃಢೀಕರಣ ಪತ್ರ ಒಂದು ಸೀಲು ಸೈನ್ ಹಾಕ್ಸ್ಕೊಂಡಿದ್ರಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು, ಹೌದು. ನಿಮ್ಮ ಬಳಿ ಮತದಾರಗಳು, ಹೌದು. ನಿಮ್ಮ ಬಳಿ ಪದವಿ ಚೀಟಿ ಇದೆಯಾ, ಹೌದು. ನೀವು ಮಾಜಿ ಸೈನಿಕರೇ ಆಗಿದ್ದರೆ ಹೌದು ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಈ ಹಿಂದೆ ಯಾವುದಾದ್ರು ಕೇಂದ್ರ ಸರ್ಕಾರದ ಯೋಜನೆ ಹೊಲಿಗೆ ಯಂತ್ರ ಸುಧಾರಿತ ಉಪಕರಣ ಪಡೆದಿದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಕೆಳಗಡೆ ಬಂದು ಐ ಅಗ್ರಿ ಇದೆಯಲ್ಲ ಚೆಕ್ ಬಾಕ್ಸ್, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಿರೋ ಕ್ಯಾಪ್ಚಾ ಇದೆಯಲ್ಲ ಕರೆಕ್ಟಾಗಿ ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಕೆಳಗಡೆ ಬಂದು ಸಬ್ಮಿಟ್ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇದು ಸಬ್ಮಿಟ್ ಆಗುತ್ತೆ. ನೀವು ಎಂಟ್ರಿ ಮಾಡಿರೋದೆಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ. ಮತ್ತು ಇದು ಅರ್ಧ ಗಂಟೆ ಒಳಗಡೆ ಮಾಡಬೇಕು, ಆ ರೀತಿ ಟೈಮಿಂಗ್ಸ್ ಇರುತ್ತೆ. ಒಂದು ಸಲ ಲಾಗಿನ್ ಆದಮೇಲೆ ಆಮೇಲೆ ಲಾಗೌಟ್ ಆಗ್ಬಿಡುತ್ತೆ ಅದು ಸಡನ್ನಾಗಿ. ನೋಡಿ ಕರೆಕ್ಟಾಗೆಲ್ಲ ಎಂಟ್ರಿ ಇದ್ದರೆ ಅಟ್ಯಾಚ್ ಅನಕ್ಷರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾವೆಲ್ಲ ಅಲ್ಲಿ ಹೇಳಿದ್ನಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ಅದನ್ನು ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಪಾಸ್ಪೋರ್ಟ್ ಭಾವಚಿತ್ರ ಅಂತ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಚೂಸ್ ಫೈಲ್ ಅಂತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಜನ್ಮ ದಿನಾಂಕ ಪ್ರತಿಯೊಂದೂ ಅಷ್ಟೇ ಅದೇ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ದೃಢೀಕರಣ ಪತ್ರ ಇದೆಯಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ವಿದ್ಯಾರ್ಹತೆದು ಅಷ್ಟೇ, ನೀವು ಯಾವುದು ಏನು ಎಜುಕೇಷನ್ ಇದೆ ನಿಮ್ಮದು ಅದನ್ನು ಸೆಲೆಕ್ಟ್ ಅಂತ ಇದೆಯಲ್ಲ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಬಿಟ್ಟು
ವಿದ್ಯಾರ್ಹತೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಫೈಲ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೋವಂಥದ್ದು. ಪಡಿತರ ಚೀಟಿನೂ ಅಷ್ಟೇ. ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರ. ಈ ಪ್ರಮಾಣ ಪತ್ರ ನೋಡಿ, ಇದು ನಿಮಗೆ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಹೊಲಿಗೆ ತರಬೇತಿ ಪ್ರಮಾಣ ಪತ್ರವನ್ನು ಕೊಡೋದ್ರ ಬಗ್ಗೆ ಹೇಳ್ತೀನಂತೆ, ಯಾವ ರೀತಿ ತೊಗೋಬೋದು ನೀವು ಅಂತ. ಅದು ನನಗೆ ಬೇಕು ಅಂದರೂ ಕಾಮೆಂಟ್ ಮಾಡಿ. ಯಾವ ರೀತಿ ತರಬೇತಿ ಪತ್ರ ಯಾವ ಥರ ಇರುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ. ಕಾಣ್ತಿದೆಯಲ್ಲ ಸೈಡಲ್ಲಿ ಈ ರೀತಿ ಒಂದು ಪತ್ರ. ಇದು ವ್ಯಾಲಿಡ್ ಇರೋ ಅಂಥ ಪತ್ರ. ನೀವು ಯಾವುದೇ ತರಬೇತಿ ಯಾವುದೇ ಇದು ಮಿಷಿನ್ಗೆ ಅಪ್ಲೈ ಮಾಡ್ಬೋದು. ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ ಯಾವುದಕ್ಕೆ ಆದರೂ ನಡೆಯುತ್ತೆ. ಈ ಥರ ಒಂದು ಪ್ರಮಾಣ ಪತ್ರ ಸಿಗುತ್ತೆ ನಿಮಗೆ. ಇದು ನೋಡ್ಕೊಳ್ಳಿ. ಈಗ ನೆಕ್ಸ್ಟು ಮತ್ತೊಂದು ಇದೆಯಲ್ಲ, ಮತದಾರರ ಗುರುತಿನ ಚೀಟಿ. ಅದನ್ನು ಅಷ್ಟೇ ಸೆಲೆಕ್ಟ್ ಮಾಡ್ಕೊಬಿಟ್ಟು, ಸೆಲೆಕ್ಟ್ ಅಂತಿಲ್ಲ, ಸೆಲೆಕ್ಟ್ ಮಾಡಿ ಡಾಕ್ಯುಮೆಂಟ್ಸ್. ಆಮೇಲೆ ಕೆಳಗಡೆ ಸೇವ್ ಅನಕ್ಷರ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈಗ ನೆಕ್ಸ್ಟ್ ಪೇಜಿಗೆ ಬರುತ್ತೆ ನೋಡಿ. ಇದೆಲ್ಲ ನಾವು ಎಂಟ್ರಿ ಮಾಡೋದೆಲ್ಲ ಬರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿದೆಯಾ ಒಂದು ಸಲ ನೋಡ್ಕೊಬಿಟ್ಟು ಲಾಸ್ಟಿಗೆ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಇದೆಯಲ್ಲ, ಲಾಸ್ಟಲ್ಲಿ ನೋಡ್ಕೊಳ್ಳಿ. ಏನಾದರೂ ಮಿಸ್ ಇದ್ದರೆ ಮತ್ತೆ ಮಾಡ್ಬೋದು, ಬ್ಯಾಕ್ ಹೋಗಿ. ಕರೆಕ್ಟಾಗಿದ್ದರೆ ಸಬ್ಮಿಟ್ ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಜನರೇಟ್ ಆಗುತ್ತೆ. ಅಕ್ನಾಲಜ್ಮೆಂಟ್ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ನೀವು ಅದ್ರ ಜೊತೆ ನಿಮಗೇನಾದರೂ ಹೊಲಿಗೆ ಯಂತ್ರ ಅಪ್ರೂವಲ್ ಆಗಿ ಬಂದರೆ ನೀವು ಪಂಚಾಯತಿಗೆ ಈ ಡಾಕ್ಯುಮೆಂಟ್ಸ್ ಏನು ಅಕ್ನಾಲಜ್ಮೆಂಟ್ ಇದೆಯಲ್ಲ ಅದು, ಮತ್ತು ಈಗ ಅಪ್ಲೋಡ್ ಮಾಡಿರೋಂಥ ಡಾಕ್ಯುಮೆಂಟ್ಸ್ನೆಲ್ಲ ಅಲ್ಲಿಗೆ ಸಬ್ಮಿಟ್ ಮಾಡಿ ನೀವು ಮಿಷನ್ನ ಪಡ್ಕೋಬೋದು. ಈ ರೀತಿಯಾಗಿ ನಾವು ಅಪ್ಲೈ ಮಾಡೋ ಅಂಥದ್ದು ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾರ್ಯಾರು ವಿಡಿಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.